ಮಾಡಕತ್ತೀಯ ಸುಮ್ಮ? ಅಯ್ಯ ಬಾರ ಸುಂದ್ರಿ, ಬಾ ಕೂಡ್ ಬಾ. ಎಲ್ಲ ಕೆಲಸ ಮುಗಿಸ್ಕೊಂಡ ಬಂದೆ? ನಡ್ದವ ಕೆಲಸ ಮಾಡ್ಬೇಕು. ಈ ಎಲೆಕ್ಷನ್ ಒಂದು ಗದ್ದಲ ಇದ್ದದಲ್ಲ ಯವ್ವ, ಎಲ್ಲ ಕಡೆ ಪ್ರಚಾರಕ್ಕೆ ಹೋಗ್ಬೇಕು, ಎಲ್ಲ ಮಾಡ್ಬೇಕು, ಅದೊಂದು ಗದ್ದಲ ನಡೆದದ. ಅಂತೂ ಇಂತೂ ನೀನೇ ನಿಂದ್ರದ ಪಕ್ಕ ಅನ್ನಂಗ ಆಯ್ತು. ಚಲೋ ಆಯ್ತು ಬಿಡವ. ಮತ್ತೆ ಎಲ್ಲರೂ ನೀನು ಮೀಟಿಂಗ್ ಕೂಡ್ದಾಗ ಸುಂದರಿ ನಿಂದಿರ್ಲಿ ಅಂತೇಳಿ ಎಲ್ಲರೂ ಊರನವ್ರು ಅಂದ್ರಲ್ಲ, ನಾನೇ ನಿಂದ್ರದ್ ಫಿಕ್ಸ್ ಅಂತ ಆಗ್ಯದ. ನೀವೇ ಬರ್ಲಿಲ್ಲವಾ ನೀನು ಮೀಟಿಂಗಿಗೆ? ಅಯ್ಯ ಮತ್ತೆ ನಮ್ಮ ಅಣ್ಣ ನಿಂತಿ ಬಂದಾರಂತ ಏನಿಲ್ಲ ಸುಂದರಿ, ಇಲ್ಲ ಅಂದ್ರೆ ಬರ್ತಿದ್ನಿವ ನಾನು. ಹೋಗ್ಲಾಡಿ. ಚಲೋ ಆಯ್ತು ನಿಂದ್ರದಾದ್ರ. ನೋಡ್ ಸುಂದ್ರಿ, ರೊಕ್ಕ ಪಕ್ಕ ವ್ಯವಸ್ಥೆ ಮಾಡ್ಕೊಂಡ್ರಿ ಎಲ್ಲ. ಎಲೆಕ್ಷನ್ ಅಂದ್ರ ಸುಮ್ನೆ ಅಲ್ಲ, ಅದರಿಂದ ಬಾಳ ಇರ್ತದ, ಗಣ ರೊಕ್ಕ ಖರ್ಚಾತವ. ನೋಡು ಸ್ವಲ್ಪ ನೀನು ನಿನ್ ಗಂಡ ಕೂತು ವಿಚಾರ ಮಾಡ್ರಿ. ಅಲ್ಲ ಸುಮ್ಮವ್ವ ತಾ ನಿಂದಿರ್ಬೇಕಂತ ಮಾಡ್ಯಾಳ. ಈಗ ಹೆಂಗಾರ ಹಂಚಿಕೆ ಹಾಕಿ ನಾನು ಬಿಡಿಸ್ಬೇಕನ್ನಾಕಿ. ನಾ ಬಿಡಂಗ್ಲ ಅಂತ ತಿಳ್ಕೊಂಬಿಡು ನೀನು. ವಿಚಾರ ಮಾಡಿವ, ಎಲ್ಲ ವಿಚಾರ ಮಾಡೀವಿ. ನಮ್ಮ ಮನೆಯವ್ರು ಹೇಳ್ಯಾರ 4 ಎಕರೆ ಹೊಲ ಹೋದ್ರೂ ಚಿಂತಿಲ್ಲ, ನೀ ಪಂಚಾಯತ್ ಎಲೆಕ್ಷನ್ಗೆ ನಿಂದಿರದ ಸುಂದರಿ ಅಂತ ಹೇಳ್ಯಾರ. ಅಷ್ಟು ಯಾಕೆ ಅವ್ರ ತಲೆಯಾಗ ಹೋಗ್ಕೊಂಬಿಟ್ಟದ್ ನನ್ನ ಗೆಲ್ಲಿಸ್ಬೇಕನ್ನೋದು. ನಿಂತೀವಿ, ಮತ್ತೆ ಏನು ಮಾಡೋದು ವಿಚಾರ ಮಾಡೀವಿ ಎಲ್ಲ ರೊಕ್ಕದ್ದು. ಹಬ್ಬ ಚಲೋ ಆಯ್ತು ಬಿಡವ. ಅಷ್ಟು ಸಪೋರ್ಟ್ ಮಾಡ್ಲಿಕ್ಕತ್ತಾರ ನಿಮ್ಮ ಮನೆಯವ್ರಂದ್ರ ಭಾರಿ ಆಯ್ತಲ್ಲ ನಿಂದ. ನಿಂದ್ರ ಗೆದ್ದೆ ಗೆಲ್ತಿ ತಗೋ ನೀನೆ. ಅಯ್ಯಯ್ಯ ಮಗಳ, ಅಷ್ಟಾಗಿ ಚುಚ್ಚು ಮಾತಾಡ್ತೀನಿ. ನಿಂದ್ರ ಗೆಲ್ತಿ ಅಂದ್ರೆ ಗೆದ್ದೆ ಗೆಲ್ತೀನಿ. ನೀ ನಿಂದ್ರು ನೀ ಅಲ್ಲ, ನಿಮ್ಮ ಅಪ್ಪ ನಿಂತರು ನಾನೇ ಗೆಲ್ಲೋದು. ಏನ್ ನೋಡವ, ನಾವಂತರೂ ಮಾಡೋ ಪ್ರಯತ್ನ ಮಾಡೋದ, ಎಲ್ಲ ದೇವ್ರ ಕಡೆ ಅದ ನೋಡು ಸುಮ. ಅದು ಕರೆ ಅದ ಬಿಡು. ಅಲ್ಲ ಹಂಗಲ್ಲ ಸುಂದ್ರಿ, ನಿನ್ನ ಎದುರು ಯಾರು ನಿಂತಿರ್ತಾನಂತ ಗೊತ್ತದ ಇಲ್ಲ ನಿನಗೇನ? ಅಲ್ಲ ಮತ್ತೆ ಎಲೆಕ್ಷನ್ ಅಪೋಸಿಟ್ ಒಬ್ರು ಇರಬೇಕಲ್ಲ, ಅದಕ್ಕಂತೀನಿ. ಯಾರು ಏನ್ ಸುದ್ದಿ ಗೊತ್ತಿಲ್ಲ ಏನು? ನೋಡ ಸುಮ, ನಾ ಅಂತರೂ ಮೈದಾನಕ್ಕೆ ಇಳಿದೀನಿ. ನಾನಿರೋದು ಯಾರು ನಿಂದ್ರಲ್ಲಕ್ಕ, ಯಾವಕ್ಯಾರ ನಿಂದ್ರಲ್ಲಕ್ಕ, ನೋಡೇ ಬಿಡ್ತೀನಿ ಒಂದು ಕೈ. ಸುಂದ್ರಿ, ಒಂದ್ ಸ್ವಲ್ಪ ಎಲೆಕ್ಷನ್ ಮುಗಿತಾನ ತಗ್ಗಿ ಬಗ್ಗಿ ನಡೀದು ಕಲಿ. ಹೊಡೆದ ಬಿಡ್ತೀನಿ, ನೋಡೇ ಬಿಡ್ತೀನಿ ಅನ್ನೋದನ್ನ ಅದನ್ನ ಮಾತಾಡ್ಬೇಡ. ಹಂಗೆಲ್ಲ ಸರಿ ಅನ್ಸಂಗಿಲ್ಲ. ಹಂಗೆಲ್ಲ ಮಾಡಿದ್ರೆ ಯಾರು ಓಟ್ ಹಾಕಂಗಿಲ್ಲ ನೋಡು. ನಾನು ಹಂಗೆ ಇರ್ಬೇಕಂತ ಅನ್ಕೋತೀನಿ ಸುಮ. ಆದ್ರೆ ಏನ್ ಮಾಡ್ಬೇಕು, ಒಳಗ ಮುಚ್ಚಿ ಕುತ್ತಿಗೆ ಕೊಯ್ತಾರಲ್ಲ, ಅಂತವ್ರು ಇರ್ತಾರ, ಅಂತವ್ರ ಮುಂದೆ ನಾ ಹಿಂಗೆ ಇರ್ಬೇಕಾಗ್ತದ. ಅಯ್ಯಯ್ಯ, ನಿನಗೆ ಯಾರು ಮುಚ್ಚಿ ಕುತ್ತಿಗೆ ಕೊಯ್ತಾರ ತಾಯಿ? ನೀನ್ ಎದುರು ಯಾರು ನಿಂತಾರಂತ ಕೇಳಿನ ಅಷ್ಟೇ. ಅಬ್ಬಬ್ಬ, ಎಷ್ಟರ ಕೆದರಿ ಕೇಳ್ತಾಳ ಈಕಿ ಮಳ್ಳಿ ಅಂತೀನಿ. ಇದ್ದಾರ ನಾಳೆ ನಾಡ್ದು ಹೊರಗೆ ಬಂದೇ ಬರ್ತಾರ. ಇದೇನು ಮುಚ್ಚಿ ಕಚ್ಚಿ ಮಾಡೋದಲ್ಲ, ಹೆಂಗಪ್ಪ ಅನ್ನಂಗಿಲ್ಲ. ಗೊತ್ತಾಗೇ ಆಗ್ತದ ಯಾರಂತ. ಗೊತ್ತಾಗಿ ನೋಡ್ಕೋತೀವಲ್ಲ, ಆಮೇಲೆ ನೋಡ್ಕೊಂಡ್ರಾಯ್ತು. ಅದು ಕರೆ ಅದ ಬಿಡು. ನಾ ಬರ್ತೀನಿ ಸುಮ. ಇನ್ ಕೆಲಸ ಭಾಳ ಅವ. ನಾನು ಪ್ರಚಾರಕ್ಕೆ ಅಲ್ಲಿ 4 ಮಂದಿನ ಕರ್ಕೊಂಡು ಹೋಗ್ಬೇಕು. ಈಗ ನೀವು ಸ್ವಲ್ಪ ಬಾರ, ಹಿಂಗ್ಯಾಕೆ ಮಾಡ್ತಿ? ಆಯ್ತಲ್ಲ ಬರ್ತೀನಿ ನಾನು ಕೆಲಸ ಭಾಳ ಇದ್ದಾವ. ಹೋಗ್ಬಾ ಸುಂದರಿ. ಹೌದವ್ವ, ನೀನು ಕೆಲಸ ಭಾಳ ಇರ್ತಾವ, ಮಾಡ್ ಸುಮ. ನಾ ಹೋಗ್ಬರ್ತೀನಿ ಸುಮ. ಆಯ್ತವ ಹೋಗ್ಬಾ. ಕೂತಿರಿ ಮಾಮಿ, ಯಾಕ್ರಿ ಮುಖ ಎಷ್ಟು ಸಪ್ಪಗೆ ಮಾಡಿರಲ್ಲ? ಏನ್ ವಿಚಾರ ಮಾಡ್ಲಿಕತ್ತೀರಿ? ಏನಿಲ್ಲ ಬಾರ ಸುಮ. ಏನ್ರಿ ಮಾಮಿ, ಸುಂದ್ರಿ ನಿಂದ್ರದ ಪಕ್ಕ ಆಯ್ತಂತಲ್ರಿ ಎಲೆಕ್ಷನ್ಕ? ನಮಗೆ ಅವತ್ತು ಮೀಟಿಂಗ್ ಬರೋದು ಆಗ್ಲಿಲ್ರವ. ನಮ್ಮ ಅಣ್ಣ ವೈನಿ ಬಂದಿದ್ರು, ಹಂಗಾಗಿ ಬರಲಿಲ್ಲ. ಬಂದಿದ್ಲಾಗಡೆ ಮುಂಜಾನೆ ಮನೆಗೆ ಬಂದು ಹೇಳಿದ್ಲು, ಪ್ರಚಾರಕ್ಕೆ ಹೋಗ್ಬೇಕು ಸುಮ, ನೀನು ಬಾ ಅಂತೇಳಿ. ನಿಂತಾಳವ ಸುಂದರಿನೇ ನಿಂತಾಳ. ಯಾಕ್ರಿ ಮಾಮಿ ಹಿಂಗ್ಯಾಕೆ ಮಾಡ್ಲಿಕತ್ತೀರಿ? ಒಂದಕ್ಕೊಂದೇ ಮಾತಾಡ್ಲಿಕತ್ತಿರಲ್ಲ ಯಾಕ? ಏನ್ ಮಾಡೋದ ಸುಮ, ಏನು ಅನ್ಲಿಕ್ಕೆ ಬರ್ಲಾರ್ದಂಗೆ ಆಗ್ಬಿಟ್ಟದವ ಯವ್ವ ನನ್ನ ಪರಿಸ್ಥಿತಿ. ಭಾಳ ಇಕ್ಕಟ್ಟಿ ಸಿಗಾಕ್ಸಿಬಿಟ್ಟಾಳವ ನಮ್ಮ ಪ್ರಿಯ. ಯಾಕ್ರಿ ಮಾಮಿ ಏನಾಯ್ತು? ಅದಕ್ಕೆ ಇಷ್ಟು ಸಪ್ಪ ಕೂತಿರಿ ನೀವು? ಏನಾಯ್ತು ಅಂತ ಹೇಳ್ರಿ. ಏನಂತ ಹೇಳಿ ಸುಮ, ಆಕಿ ಪ್ರಿಯಾ 4 ದಿನ ಪ್ರೆಗ್ನೆಂಟ್ ಇದ್ದಾಳ ಅಂತೇಳಿ ಅವ್ರವ್ವ ಅಪ್ಪ ಮಣ್ಣಿ ಕಳಕೂಸ ಮಾಡಿ ಕರ್ಕೊಂಡು ಹೋಗಿದ್ರಲ್ಲ. 8 ದಿನ ಇದ್ದು ಬರ್ತಾಳ ಅಂತ ನಾ ಮಾಡೀನಿ. 4 ದಿನದಾಗ ಓಡಿ ಬಂದಾಳ. ಯಾಕವ ಇಷ್ಟು ಜಲ್ದಿ ಯಾಕೆ ಬಂದು? ಏನು ಅರ್ಜೆಂಟ್ ಇತ್ತು ಅಂತ ನಾ ಕೇಳ್ತೀನಿ. ಏನ್ರಿ ಮಾಮಿ ಎಲೆಕ್ಷನ್ ಕುಂದ್ರಿಸ್ತೀರಂತಲ್ಲ ಸುಂದ್ರಿನ? ನನಗೊಂದು ಮಾತ್ರ ಕೇಳಿರೇನು? ನಾನು ಹಿಂದಕೋತೀನಿ, ಎಲೆಕ್ಷನ್ಗೆ ನಾನು ನಿಂದಿರ್ತೀನಿ ಈಗ ಅಂತ ನಿಂತು ಬಿಟ್ಟಾಳ ಸುಮ. ಏನು ಮಾಡಲಿ ಹೇಳು? ಆಕಿ ನಿಂದಿರ್ತಾಳಂತ್ರಿ? ಆಕಿಗೆ ಹೆಂಗೆ ಗೊತ್ತೈತೇನೆ ಸುದ್ದಿ? ಹೆಂಗೆ ಗೊತ್ತೈತಂದ್ರೆ ನಿನ್ನ ದಿನ ಫೋನ್ಯಾಗ ಮಾತಾಡ್ತಾರೆ ಗಂಡ ಹೆಂಡತಿ. ಇವ ಮಾತಿಗೆ ಬಂದಾಗ ಅಂದಿರ್ಬೇಕು ಗಂಡ. ಅದಕ್ಕೆ ಬಸ್ ಹತ್ಕೊಂಡ್ ಬಂದ್ಬಿಟ್ಟ ಅವಳು. ನಾವು ಅಲ್ಲೇ ಒತ್ತಾಯಿ ಸುಂದ್ರಿ ಬಿರಿ ಬಂತ್ರಿ ಈಗ ಹಂಗಂದ್ರೆ. ಅಲ್ಲ ನಿಮ್ಮ ಭರವಸೆ ಮೇಲೆ ನಿಂತಾಳ್ರಿ ಆಕಿ ಈಗ. ಮತ್ತೆ ಆಕಿಗೆ ಏನು ಹೇಳಿದ್ರಿ ಮಾಮಿ? ನನಗೂ ಅದೇ ಚಿಂತೆಗೆ ನೋಡ್ ಸುಮ್ಮ. ಮುಂಚೆನಿಂದ ಒಟ್ಟ ಸಮಾಧಾನ ಇಲ್ಲವ ಯವ್ವ. ಏನು ಮಾಡ್ಲಿಕ್ಕೂ ಮನಸ್ಸೇ ಬರವಲ್ಲ ನನಗೆ ಒಟ್ಟ. ಅಲ್ರಿ ಮಾಮಿ, ಪ್ರಿಯಾ ಪ್ರೆಗ್ನೆಂಟ್ ಇದ್ದಾಳ, ಎದಕ್ಕೆ ನಿಂದಿರ್ಬೇಕ್ರಿ? ಪ್ರೆಗ್ನೆಂಟ್ ಇದ್ದಾಗ ಎಲೆಕ್ಷನ್ಗೆ ನಿಂದಿರ್ಬೋದೇನ್ರಿ ಮಾಮಿ? ನಾನು ಅದೇನು ನೋಡಿ ಬ್ಯಾಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಕಡೆಗೆ ನೋಡು ಪ್ರಿಯಾ ಪ್ರೆಗ್ನೆಂಟ್ ಇದ್ದಾಗ ನಿಂದಿರ್ತಾರ ಇಲ್ಲ ಕೇಳು ಒಂದು ಸ್ವಲ್ಪ ಒಂದೇ. ಆಕೆ ಅದಕ್ಕೆ ಕಲ್ತಾಕಿ ಮೊದಲೇ ಎಲ್ಲ ಕಾನೂನು ಗೊತ್ತಿರ್ತಾವ. ತಡ ಉತ್ತರ ಕೊಟ್ಬಿಟ್ಲು. ಎಲ್ಲಿದ್ರಿ ಅತ್ತೆ ರೂಲ್ಸ್ ಎಲ್ಲಿದೆ ಪ್ರೆಗ್ನೆಂಟ್ ಇದ್ದಾಗ ನಿಲ್ಬಾರ್ದು ಅಂತ? ಎಷ್ಟು ಜನ ನಿಂತಿಲ್ಲ ತೋರಿಸ್ಕೊಡ್ಲೇನ್ರಿ ನಾನು ಅಂತೇಳಿ ತಡ ಮಾತಾಡ್ಬಿಟ್ಲವ. ಅಲ್ರಿ ಮಾಮಿ, ಪ್ರಿಯಾಗೆ ಯಾಕೆ ತಲೆ ಹುಕ್ಕೊಂಡದ್ರಿ ಇದು ಎಲೆಕ್ಷನ್ಗೆ ನಿಂದಿರ್ಬೇಕಂತ? ಯಾಕನೆ ಯಾರಿಗೆ ಗೊತ್ತು. ಈಗ ಈ ಸುಂದ್ರಿ 2-3 ಸಲ ಅವಮಾನ ಮಾಡ್ಯಾಳಲ್ಲ ನಮ್ಮ ಮನೆಗೆ, ಅದು ಸಿಟ್ಟಿಟ್ಬಿಟ್ಟ ಓಡಾಕಿ ಪ್ರಿಯಾ. ಅಂತ ಸುಂದ್ರಿನ ಮನೆ ಹಾಳು ಮಾಡಾಕಿನ್ನ ಎಲೆಕ್ಷನ್ಗೆ ನಿಂದಿರ್ಸ್ತಿರಲ್ಲ. ನಿಮಗೆ ಬುದ್ಧಿಲ್ಲ ಏನ್ರಿ ಐತೆ? ನಾನು ನಿಂತಿರ್ತೀನಿ, ನಾನು ಎಲ್ಲ ಕಲ್ತೀನಿ, ನಾನು ಊರು ಉದ್ಧಾರ ಮಾಡ್ತೀನಿ, ನಾನು ನಿಂದ್ರಾಕಿನಿ ಅಂತೇಳಿ ತಡ ನಿನ್ನೆಲ್ಲ ಮಾತುಕತೆ ಆಗ್ಯಾವ. ಒಟ್ಟಾಕಿ ನಿರ್ಧಾರ ಚೇಂಜನೇ ಮಾಡಂಗಿಲ್ಲ ಅಂತ ನಿಂತ್ಬಿಟ್ಟ. ಐರಿ ಮಾಮಿ, ಹಿಂಗಾದ್ರೆ ವಜ್ಜಾತದವ ಇದು.
ಮತ್ ಮಾಮಾರಿಗೆ ಗೊತ್ತಾಗ್ಯದೇನ್ರಿ ಮಾಮಾರು ಗಾಬರಿ ಆಗಿರ್ಬೇಕಂತೀನಿ. ಬೇಡ ಪಾಡ ಅಂದಿರ್ಬೇಕಲ್ರಿ ಅವರು. ಅಂದ್ರು ಅವರು ಬೇಡ ನಮ್ಮ ಮನೆಗೆ ಇಂಥವೆಲ್ಲ ಆಗಿ ಬರಂಗಿಲ್ಲವ, ನೀನು ಇಂಥವು ಇಟ್ಕೋಬೇಡ, ರಾಜಕಾರಣ ನಿಲ್ತೀನಿ ಬಾಳ್ತೀನಿ ಅಂತ ಬುದ್ಧಿ ಎಲ್ಲಿ ಇಟ್ಟಿದಿ ಹಂಗೆ ಹಿಂಗೆ ಬೈದ್ರು. ಅಂದ್ರೆ ಕೈ ಬಿಟ್ಟಿರ್ಬೇಕಂತೀನಿ ಪ್ರಿಯಾ. ಎಲ್ಲಿ ಕೈ ಬಿಡ್ತಾಳ ಸುಮ್ಮ, ಅವ್ರ ಮಾವಗನೇ ಚಂದಾಗಿ ತಿಳಿಸಿ ಹೇಳ್ಬಿಟ್ಲು. ಹೇಳ್ತೀನಿ ಕೇಳಯ್ಯವ್ವ, ಅವ್ರ ಮಾವನೇ ಸಪೋರ್ಟ್ ಮಾಡ್ತೀನಿ ಅಂತ ತಿಂತಾರೆ ಈಗ. ಅದಕ್ಕೆ ನನಗೆ ಚಿಂತೆ ಆಗ್ಯದ. ಅಯ್ಯವ್ವ ಮಾಮಾರ್ ಪ್ರಿಯಾ ಸಪೋರ್ಟ್ ಮಾಡ್ತೀನಿ ಅನ್ಲಿಕತ್ತಾರಿ. ಹೆಂಗ್ರಿ ಸುಂದ್ರಿ ಗತಿ ಅದೋ ಗತಿ. ಹೆಂಗ್ಯಾಕೆ ಮಾತಾಡ್ತೀಯ ಸುಮ್ಮ, ಪಾಪವ ಸುಂದ್ರಿ ನೋಡಿದ್ರ ಪಾಪ ಅನಿಸ್ಲಿಕತ್ತದ ನನಗ. ಆಕಿಗೆ ಹೆಂಗೆ ಹೇಳ್ಬೇಕು ನಾವೀಗ ಅಂತ ಅದು ಚಿಂತೆ ಆಗ್ಬಿಟ್ಟದ ನೋಡ ನನಗ. ಹೋಗ್ಲಿ ಬಿಡ್ರಿ ಮಾಮಿ, ನೀವು ಯಾಕೆ ಇಷ್ಟು ಚಿಂತೆ ಮಾಡ್ಕೊಂಡು ಕೂತೀರಿ? ಏನು ಬರ್ತದ ಅದನ್ನ ನೋಡ್ಕೊಂಡು ಹೋಗುದ್ರಿ. ಏನಾಗ್ತದ ಅದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡ್ಬಿಡೋದು ನೋಡ್ರಿ. ಈಗ ಅಷ್ಟೇ ಮಾಡೋದು ನೋಡಿ ಸುಮ್ಮ, ಮತ್ತೆ ಏನು ಮಾಡೋದು? ಅಂದಂಗೆ ಇವ ಸಂಜೆ ಮುಂದೆ ಭಜನೆ ಎಷ್ಟಕ್ಕೆ ಅದರಿ? ಅಲ್ಲೇ ಗುಡಿಯಾಗ ಅಲ್ರಿ? ಅಲ್ಲೇ ಗುಡಿಯಾಗವ. 5:30 ಯಾರಕ್ಕ? ಆಯ್ತಾಡ್ರಿ ಮಾಮಿ, ಅಲ್ಲೇ ಭೇಟಿಯಾಗಮಂತ. ನಾ ಹೋಗಿ ಬರ್ತೀನಿ ರೀ, ಈಗ ಮನೆಗೆ ಕೆಲಸ ಅದ. ಹಂಗೇನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮಾಮಿ ನೀವು ಸುಮ್ಮನೆ. ಅಷ್ಟೇ ಅವ, ನಾನು ವಿಚಾರಣೆ ಮಾಡಂಗಿಲ್ಲ. ವಿಚಾರ ಮಾಡಿ ತಲೆ ನೋವು ಬರ್ಲಿಕ್ಕೆ ಬಿಟ್ಟು ನಾನು ಸುಮ್ಮನೆ ಯಾರ ನಿಂದ್ರಲ್ರಕ್ಕ, ಯಾರ ಬಿಡಲ್ರಕ್ಕ, ನಾ ತಂಟೆಕ್ಕೆ ಹೋಗಂಗಿಲ್ಲ. ಅಷ್ಟೇ ರೀ, ನೀವು ಇದ್ರ ಬಗ್ಗೆನೂ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೋಡ್ರಿ ಮಾಮಿ. ನಾ ಹೋಗಿ ಬರ್ತೀನಿ ರೀ. ಆಯ್ತವ ಹೋಗ. ಏನು ಸುಂದ್ರಿ ಪ್ರಚಾರ ಜೋರು ನಡ್ದದ? ನಡ್ದದ್ರಿ ಕಾಕು. ಹಂಗೆ ಸುಂದರಿ ನಮಗೆ ಪಾರ್ಟಿ ಕೊಡಿಸ್ಬೇಕು ನೋಡು. ಅಯ್ಯ ಇನ್ನ ಗೆದ್ದರ ಗೆಲ್ಲೆ, ಗೆದ್ದಿಂದ ಎಲ್ಲರನ್ನ ಕರ್ಕೊಂಡೋಗಿ ದೊಡ್ಡದಾಗೆ ಪಾರ್ಟಿ ಕೊಡಿಸ್ತೀನಿ ಹೇಳ. ಪಾಪವ ಎಷ್ಟು ಆಸೆ ಇಟ್ಕೊಂಡದ, ಇದಕ್ಕೆ ಏನು ಹೇಳ್ಬೇಕು ಅವತ್ತಾಯಿ? ಯಾಕ್ರಿ ಮಾಮಿಯರ್ ಏನೂ ಮಾತಾಡಲಾಗಿರಲ್ರಿ? ಹಂಗೇನಿಲ್ವ, ಯಾಕೆ ಸ್ವಲ್ಪ ಸುಸ್ತಾದಂಗಿರವ ಸುಂದ್ರಿ. ಹೌದ್ರಿ? ಅಯ್ಯ ಒಂದ್ ಸ್ವಲ್ಪ ದವಾಖಾನಿಗೆ ತೋರ್ಸ್ಕೊಂಬರ್ಬೇಕಿಲ್ರಿ ಮಾಮಿ? ಏನಿಲ್ವ, ಸ್ವಲ್ಪ ತಲೆ ನುಸ್ಲಿಗತ್ತೈತೆ ಅಷ್ಟೇ, ಗುಳಿಗೆ ತಗೊಂಡೇನಿ. ಹೌದವ, ಈಗ ಮಳಿ ಹತ್ತದಲ್ಲ ಎಲ್ಲರಿಗೆ ಹಂಗೆ ಆಗ್ಲಿಕತ್ತದ. ತಗೋರವ ಒಂದು ಹಾಡು ತಗೋರಿ. ಸುಂದ್ರಿ ನೀ ಹಾಡು, ಸ್ವಲ್ಪ ಎಲೆಕ್ಷನ್ ನಿಂತಿದಿ, ದೇವ್ರ ಹಾಡು ಒಟ್ಟ ಗಂಟ್ಲು ಸರಿಯಿಲ್ಲ ಪಾಂಟ್ಲು ಸರಿಯಿಲ್ಲ ಅಂತ ಕೂಡ್ಬೇಡ. ಒಂದೆರಡು ಮಂದಿವ್ರ ಹಾಡು ಈಗ. ಹಂಗಂತೀರಿ ಕಾಕು? ಆಯ್ತು ಹೇಳ್ರಿ, ಹಾಡ್ತೀನಿ. ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಘಟಿಕ ಚಲದಿ ನಿಂತ ಪಟು ಹನುಮಂತ, ಘಟಿಕ ಚಲದಿ ನಿಂತ ಪಟು ಹನುಮಂತ. ಘಟನೆಯ ಮಾಡಲು ಕಟದಿ ಪೊರೆವೆನೆಂದು ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಚತುರಾಯುಗದಿ ತಾನು ಅತಿ ಬಲವಂತನು, ಚತುರ್ಮುಖನಯ್ಯನು. ಚತುರ ಮೂರುತಿಗಳ ಚತುರತನದಿ ಬಸಿ, ಚತುರ ಮೂರುತಿಗಳ ಚತುರತನದಿ ಬಸಿ. ಚತುರ್ಮುಖನಾಗಿ ಚತುರ್ವಿಧ ಫಲ ಕೊಡ್ತಾ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ, ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ, ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಸರಸಿಜ ಭವಗೋಸ್ಕರ ಕಲ್ಮಷಃ ದೂರ, ವರಚಕ್ರ ತೀರ್ಥಸರ. ಮೆರೆವ ಚಲದಿ ನಿತ್ಯ ನರಹರಿಗೆ ದೂರಾಗಿ, ಮೆರೆವ ಚಲದಿ ನಿತ್ಯ ನರಹರಿಗೆ ದೂರಾಗಿ. ಸ್ಥಿರ ಯೋಗಾಸನದಿ ಕರೆದು ವರವ ಕೊಡ್ತಾ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ, ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ, ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಶಂಖಚಕ್ರವ ಧರಿಸಿ ಭಕ್ತರ ಮನದ ಬಿಂಕವ ಪರಿಹರಿಸಿ. ಪಂಕಜನಾಭ ಶ್ರೀ ಪುರಂದರ ವಿಠಲನ, ಪಂಕಜನಾಭ ಶ್ರೀ ಪುರಂದರ ವಿಠಲನ. ಬಿಂಕದ ಸೇವಕ ಸಂಕಟ ಕಳೆಯುತ್ತ ಘಟಿಕಾಚಲದಿ ನಿಂತ
ಶ್ರೀ ಹನುಮಂತ ಶ್ರೀ ಹನುಮಂತ 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 ಘಟಿಕಾ ಚಲದಿ ನಿಂತ ಹನುಮಂತ ಹನುಮಂತ ಘಟಿಕಾ ಚಲದಿ ನಿಂತ ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಬಾಣನ ಭಂಗಿಸಿದಂತ ಭಾವಜನಯ್ಯನೆ ಬಾರೋ ಬಾಣನ ಭಂಗಿಸಿದಂತ ಭಾವಜನಯ್ಯನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಪೂತನಿಯ ಮೊಲೆಯುಂಡ ನವನೀತ ಚೋರನೆ ಬಾರೋ ಪೂತನಿಯ ಮೊಲೆಯುಂಡ ನವನೀತ ಚೋರನೆ ಬಾರೋ ಭೀತರಾವಣನ ಸಂಹರಿಸಿದ ಸೀತಾನಾಯಕ ಬಾರೋ 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 ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಬಿಲ್ಲು ಮುರಿದು ಮಲ್ಲರ ಗೆದ್ದ ಫುಲ್ಲನಾಭನೆ ಬಾರೋ ಬಿಲ್ಲು ಮುರಿದು ಮಲ್ಲರ ಗೆದ್ದ ಫುಲ್ಲನಾಭನೆ ಬಾರೋ ಗೊಲ್ಲತಿಯರುಡನೆ ನಲಿವ ಚೆಲ್ಲುವ ಮೂರುತಿ ಬಾರೋ 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 ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಮಂದರಗಿರಿ ಎತ್ತಿದಂತ ಇಂದಿರೆ ರಮಣನೆ ಬಾರೋ ಮಂದರಗಿರಿ ಎತ್ತಿದಂತ ಇಂದಿರ ರಮಣನೆ ಬಾರೋ ಕುಂದದೆ ಗೋವುಗಳ ಕಾಯ್ದ ಪುಂಡರಿಕಾಕ್ಷನೆ ಬಾರೋ 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 ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ನಾರಿಯರ ಮನೆಗೆ ಹೋಗುವ ವಾರಿಜನಾಭನೆ ಬಾರೋ ನಾರಿಯರ ಮನೆಗೆ ಹೋಗುವ ವಾರಿಜನಾಭನೆ ಬಾರೋ ಈರೇಳು ಭವನವ ಕಾಯುವ ಮಾರನಯ್ಯನೇ ಬಾರೋ 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 ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಶೇಷಶಯನ ಮೂರುತಿಯಾದ ವಾಸುದೇವನೇ ಬಾರೋ ಶೇಷಶಯನ ಮೂರುತಿಯಾದ ವಾಸುದೇವನೇ ಬಾರೋ ದಾಸರುಳು ದಾಸನಾದ ಪುರಂದರ ವಿಠಲನೆ ಬಾರೋ 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 ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ. ಹೆಂಗನಿಸ್ತ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಭಾಳ ಮಂದಿ ಸಪೋರ್ಟ್ ಮಾಡಿರಿ ನನಗೆ ಸುಂದರಿನೇ ನಿಲ್ಲಬೇಕು ಸುಂದರಿನೇ ಗೆಲ್ಲಬೇಕು ಅಂತ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ರೀ. ಕಮೆಂಟ್ ಮಾಡಿದವ್ರಿಗೆ ಹಿಂಗೆ ಸಪೋರ್ಟ್ ಮಾಡಿರಿ ಅಂದ್ರೆ ನಾನು ಇರ್ಲಿಕ್ಕೆ ಒಂದು ಶಕ್ತಿ ಬರ್ತದ ನನಗೆ. ಪಾಪ ಸುಂದರಿಗೆ ಏನೂ ಗೊತ್ತಿಲ್ಲ ನೋಡ್ರಿ, ಸುಮಾನೆ ನಿಂದಿರ್ತಾಳ ಅಂತ ತಿಳ್ಕೊಂಬಿಟ್ಟಾಡ್ರಿ ತನ್ನ ಇರೋದ. ಅಲ್ಲಿ ನೋಡಿದ್ರೆ ಪ್ರಿಯಾ ರೆಡಿ ಆಗ್ಯಾಳಂತ. ಯಾವಾಗ ಯಾರು ಹೆಂಗಿರ್ತಾರಂತ ಹೇಳಿಕ್ಕೆ ಆಗಂಗಿಲ್ಲ ನೋಡ್ರಿ. ರಾಜಕಾರಣ ಅಂದ್ರೆ ಮತ್ತೆ ಹಿಂಗೆ ಅಲ್ರಿ, ನಾವು ಗೆಲ್ಬೇಕನ್ನೋದು ಎಲ್ಲರಿಗೂ ಇದ್ದೇ ಇರ್ತದಲ್ರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀವಿ. ಎಲ್ಲರಿಗೂ ಧನ್ಯವಾದಗಳು.